ಇವತ್ತಿನ ನನ್ನ ಲಾಗ್ನ ಎಲ್ಲ ನನ್ನ ಪ್ರೀತಿಯ ವರ್ಕಿಂಗ್ ವುಮೆನ್ಸಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕೊತ್ತಾ, ನಮ್ಮ ವರ್ಷ ಗೋಡಂಬಿ ದ್ರಾಕ್ಷಿನ ಯಾವ ಸ್ಥಿತಿ ಮಾಡಿದ್ದಾನೆ ನೋಡಿ. ಕಟ್ ಮಾಡಿ ಪುಡಿ ಪುಡಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅನ್ನಂಗೆ ಮಾಡಿದ್ದಾನೆ. ಕಾಯಿ ಕಟ್ತಾಗ್ಲಿಂದ ಬಿಚ್ಚೋವರೆಗೂ 4 ಸತಿ ಹೋಗಿ 48 ರೌಂಡು ಆ ದೇವಸ್ಥಾನದ ಸುತ್ತ ಹಾಕೊಂಡು ಬರಬೇಕು. ಸಕ್ಕರೆ ಎಲ್ಲ ಸರಿ ಇದೆಯಾ? ಟೇಸ್ಟು ಚೆನ್ನಾಗಿದೆಯಾ? ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಇವತ್ತು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೇಟ್ ಆಯಿತು ಸ್ವಲ್ಪ, ಕೆಲಸ ಅದು ಇದು ಎಲ್ಲ ಮುಗಿಸ್ಕೊಂಡು ಮನೇಲಿ ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋಣ ಅಂತ. ನಾನು ಮನೇಲಿ ಆಲ್ರೆಡಿ ಒಂದು ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಅಡುಗೆ ಮನೆ ಕ್ಲೀನಿಂಗ್ಸ್ಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಆ ಲಿಕ್ವಿಡ್ನ ಯಾವ ಥರ ರೆಡಿ ಮಾಡ್ಕೊಳ್ತೀನಿ, ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ತೋರಿಸ್ತೀನಿ. ಇವಾಗ ಫಸ್ಟು ನಾನು ಅಡುಗೆ ಮನೆ ವಾಲ್ಗಳಿಗೆ ಮತ್ತು ಟೈಲ್ಸ್ ಎಲ್ಲ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ಡೈನಿಂಗ್ ಟೇಬಲ್ಲು ಎಲ್ಲದಕ್ಕೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನೇ ಒಂದು ಮನೆಯಲ್ಲಿ ಹೋಮ್ ಮೇಡ್ ಮ್ಯಾಜಿಕ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಸೊ ಅದನ್ನು ರೆಡಿ ಮಾಡಿ ಮನೇಲೇ ಇಟ್ಕೊಂಡಿರ್ತೀನಿ. ಬೇಕಾದಾಗ ಅದನ್ನು ಸ್ವಲ್ಪ ಹಾಕ್ಕೊಂಡು ವೈಪ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಆ ಲಿಕ್ವಿಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಮ್ಯಾಜಿಕ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ತೀನಿ, ಯಾಕೆಂದರೆ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ವಾ, ಸೊ ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ವೈಟ್ ಕಲರು ವೆನಿಗರು, ಇದು ಕ್ಲೀನಿಂಗ್ ವೆನಿಗರ್ ಅಂತಲೇ ಸಿಗತ್ತೆ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣ ನೋಡಿ ಉಕ್ಕು ಬಂದ್ಬಿಡುತ್ತೆ. ಸೊ ಅದು ಚೆನ್ನಾಗಿ ಅದನ್ನು ಒಂದು ಸ್ಪೂನ್ ತೊಗೊಂಡು ಈ ಥರ ಕಲಿಸ್ಕೊಳ್ಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ವಿಮ್ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಹಾಕ್ಕೊಳ್ಳಿ. ವಿಮ್ ಜೆಲ್ನ ಹಾಕೊಳ್ಳೋದ್ರಿಂದ ಏನಾದ್ರು ಜಿಡ್ ಥರ ಈ ಆಯಿಲ್ದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಗೋಡೆನಲ್ಲಿ ಏನಾದರೂ ನಾವು ಅಡುಗೆ ಮಾಡುವಾಗ ಹಿಂದೆಗಡೆ ಎಲ್ಲ ಸಿಡಿತಾ ಇರುತ್ತಲ್ವ, ಒಗ್ಗರಣೆ ಎಲ್ಲ ಮಾಡಿದಾಗ ಎಣ್ಣೆದು ಜಿಡ್ಡೆಲ್ಲ ಹೋಗಿರುತ್ತಲ್ವ, ಅಡುಗೆ ಮನೆಗಂತೂ ಬೆಸ್ಟ್ ಯೂಸ್ ಲಿಕ್ವಿಡ್ ಇದು. ಮ್ಯಾಜಿಕ್ ಲಿಕ್ವಿಡ್ ಅಂತಲೇ ಇರ್ಬೋದು. ಎಷ್ಟು ಕ್ಲೀನಾಗಿ ಹೋಗುತ್ತೆ ಅಂದರೆ ಇದನ್ನು ಮಾಡಿಕೊಂಡು ನಾನು ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಆವಾಗ ನಮ್ಗೆ ಯಾವಾಗ ಬೇಕೋ ಕ್ಲೀನ್ ಮಾಡ್ಕೊಳ್ಳುವಾಗ ಒಂದೊಂದು ಸತಿ ಸ್ಪ್ರೇ ಮಾಡಿಕೊಂಡು ನಾನು ಒರೆಸ್ಕೊಂಡು ಬರ್ಬೋದು. ನೋಡಿ ಈ ಥರ ಒಂದು ಇದನ್ನ ಇಟ್ಕೊಂಡಿದ್ದೀನಿ ಬಾಟಲ್ನ, ಅದರಲ್ಲಿ ಫಿಲ್ ಮಾಡಿ ಇಟ್ಕೊಳ್ತೀನಿ. ಡೈನಿಂಗ್ ಟೇಬಲ್ ಒರೆಸೋದಕ್ಕೆ, ಟೀಪಾಯ್ ಮೇಲೆ ಯಾವುದಕ್ಕಾರ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಬೇಗ ಕ್ಲೀನ್ ಆಗುತ್ತೆ. ನಾವು ಇದನ್ನೆಲ್ಲ ಹಾಕಿರ್ತೀವಲ್ವ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ, ನಾನು ಈ ಸ್ಲ್ಯಾಬ್ನ ನಿಮ್ಗೊಂದು ಸತಿ ಒರೆಸ್ಬಿಟ್ಟು ತೋರಿಸ್ತೀನಿ. ಇವಾಗ ಜಿಡ್ಡು ಏನಾದರೂ ಆಯಿಲ್ ಎಲ್ಲ ಚೆಲ್ಲಿದಾಗ, ಈ ತುಪ್ಪ ಅದು ಇದು ಎಲ್ಲ ಒಗ್ಗರಣೆ ಎಲ್ಲ ಮಾಡಿದಾಗ ಅಂಟುತ್ತಾ ಇರುತ್ತಲ್ವ ಅಡುಗೆ ಮನೆ, ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಈ ಥರ ಒಂಚೂರು ಸ್ಪ್ರೇ ಮಾಡಿಕೊಂಡು ಇದರಲ್ಲಿ ವೈಪ್ ಮಾಡ್ಕೊಳ್ತೀನಿ. ಇವತ್ತಿನ ನನ್ನ ಲಾಗ್ನ ಎಲ್ಲ ನನ್ನ ಪ್ರೀತಿಯ ವರ್ಕಿಂಗ್ ವುಮೆನ್ಸಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕೊತ್ತಾ, ನಾವೇನೋ ಹೌಸ್ ವೈಫ್ ಆಗಿ 24 ಅವರ್ಸ್ ಮನೆಯಲ್ಲೇ ಇರ್ತೀವಿ, ಎಲ್ಲ ಕೆಲಸನೂ ಫ್ರೀ ಆದಾಗ ಮಾಡ್ಕೊಳ್ತಾ ಇರ್ತೀವಿ. ಆದರೆ ವರ್ಕ್ ಮಾಡೋರು, ಹೊರ್ಗಡೆ ಆಚೆ ಹೋಗಿ ಕೆಲಸ ಮಾಡೋರು, ಮನೆ ಕೆಲಸನೂ ಮಾಡಬೇಕು, ಆಚೆನೂ ಹೋಗಿ ದುಡಿಬೇಕು, ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು, ಟೈಮ್ನ ಮ್ಯಾನೇಜ್ ಮಾಡಬೇಕು. ನಿಜವಾಗ್ಲೂ ನನ್ನ ಫ್ರೆಂಡ್ಸು ಎಷ್ಟೊಂದು ಜನ ಆಚೆ ಕಡೆ ಹೋಗಿ ದುಡಿಯೋರಿದ್ದಾರೆ. ಅವ್ರನ್ನೆಲ್ಲರನ್ನೂ ನಾನು ಕೇಳ್ತಾ ಇರ್ತೀನಿ, ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ನಿಮಗೆ ನೀವು ಯಾವಾಗ ಟೈಮ್ ಕೊಡ್ಕೊಳ್ತೀರಾ ಅಂತ. ಸಿಕ್ಕಾಪಟ್ಟೆ ನಿಜವಾಗ್ಲೂ ಒಂದೊಂದು ಸತಿ ನೋಡಿದಾಗ ಅಯ್ಯೋ ಅನಿಸುತ್ತೆ. ಕೆಲವರಂತೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ, ಸಂಸಾರನ ತಗೊಂಡೋಗ್ಬೇಕಲ್ವಾ, ಈಸಿ ಮಾಡಿಕೊಂಡು. ಕಷ್ಟ ಇದ್ರೂ ಹೇಳೋಂಗಿಲ್ಲ, ಬಿಡೋಂಗಿಲ್ಲ, ಆ ಥರ ಆಗತ್ತೆ. ಕೆಲಸ ಮಾಡ್ತಾನೆ ಇರ್ತಾರೆ. ಇದ್ದಿದ್ರಲ್ಲಿ ಖುಷಿ ಪಡ್ಕೊಂಡು ಲೈಫ್ನ ಲೀಡ್ ಮಾಡಬೇಕಲ್ವ, ಹಂಗಾಗಿ ಮಾಡ್ತಾ ಇರ್ತಾರೆ. ನಾನು ಸಾಮಾನ್ಯವಾಗಿ ಎಲ್ಲರಿಗೂ, ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ ಅವ್ರದ್ದು ಸಜೆಷನ್ನು ತಗೊಳ್ತಾ ಇರ್ತೀನಿ. ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಹೇಗೆ ಅಂತ. ಮನೇಲಿದ್ದೇ ನಮ್ಗೆ ಈ ಕೆಲಸ ಮಾಡೋದಕ್ಕೆ ಅಯ್ಯೋ ಇಷ್ಟು ಕೆಲಸನಾ ಅಷ್ಟು ಕೆಲಸನಾ ಅಂತ ಇರ್ತೀವಿ. ಅಂಥದ್ರಲ್ಲಿ ಆಚೆ ಕಡೆ ಇದ್ದು ಬಾಸ್ ಹತ್ರ ಬೈಸ್ಕೊಂಡು ಬಸ್ ಹತ್ತಿ ಬಸ್ ಇಳಿದು, ಅಪ್ಪ ದೇವ, ನಿಜವಾಗ್ಲೂ ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್ ಯು ಅಂತ ಹೇಳಬೇಕು. ನಿಜವಾಗ್ಲೂ ಖುಷಿಯಾಗತ್ತೆ ವರ್ಕಿಂಗ್ ವುಮೆನ್ಸ್ನ ನೋಡಿದ್ರೆ. ಆಲ್ಮೋಸ್ಟ್ ಎಲ್ಲ ಇವತ್ತು ನನ್ನ ಕಿಚನ್ ಡೀಪ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ನನ್ನ ಮ್ಯಾಜಿಕ್ ಲಿಕ್ವಿಡು
ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ನೋಡಿ. ನಾನು ಯಾವಾಗ್ಲೂ ಒಂದು 10 ಡೇಸಿಗೆ ಒಂದ್ಸಲ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಈ ಥರ ಒರೆಸ್ಕೊಳ್ಳೋದ್ರಿಂದ ನನಗೆ ತುಂಬ ಹೆವಿ ಅನ್ಸೋದಿಲ್ಲ ಕೆಲಸ. ಕ್ಲೀನ್ ಆಯಿತು ನನ್ನ ಕಿಚನ್ ಇವತ್ತು. ಸಾಮಾನ್ಯವಾಗಿ ಮನೆಯಲ್ಲಿ ನಾನು ಯಾವಾಗ್ಲೂ ಆ ಥರ ಆರ್ಗ್ಯಾನಿಕ್ ಆಗಿ ಮತ್ತು ಈ ಥರ ನ್ಯಾಚುರಲ್ ಆಗಿ ಏನಾದ್ರೂ ಲಿಕ್ವಿಡ್ಗಳೆಲ್ಲ ರೆಡಿ ಮಾಡ್ಕೊಳ್ತೀನಿ. ತುಂಬ ಕೆಮಿಕಲ್ ಇರೋವಂಥ ಐಟಮ್ ಇದನ್ನೆಲ್ಲ ಲಿಕ್ವಿಡ್ನ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಮಾಡೋದೇ ಇಲ್ಲ ಅಂತಲ್ಲ, ಕಮ್ಮಿ ಮಾಡೋದಿಲ್ಲ. ಯಾಕಪ್ಪ ಅಂದರೆ ತುಂಬ ಕೆಮಿಕಲ್ನ ಯಾವಾಗ್ಲೂ ನಾವು ಇದು ಫುಡ್ ಮಾಡ್ಕೊಂಡು ತಿನ್ನೋ ಅಂಥ ಏರಿಯಾ. ಸೊ ಹಾಗಾಗಿ ಇದರಲ್ಲಿ ಕೆಮಿಕಲ್ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಅನ್ಬೋದು, ಅಯ್ಯೋ ಹೋಗಿ ಮೇಡಮ್ ನೀವು ತೋರಿಸೋ ಅಂಥದ್ದನ್ನ ಯಾರು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ತಾರೆ. ನಮಗೆ ಆರಾಮಾಗಿ ಮಾರ್ಕೆಟಲ್ಲೇ ಎಂತೆಂಥ ಕೆಮಿಕಲ್ ಇರೋದು 5 ನಿಮಿಷ ಹಾಕಿದ್ರೆ ಸಾಕು ಈ ಥರ ಕ್ಲೀನ್ ಆಗೋ ಅಂಥದ್ದು ಸಿಗುತ್ತೆ ಅಂತ ಅಂದ್ಕೊಳ್ಬೋದು. ಅದರಿಂದ ಹೆಲ್ತಿಗೆ ನಿಜವಾಗ್ಲೂ ಡೇಂಜರಸ್ ಅಂತ ಗೊತ್ತಿದ್ರೂ ಕೆಲವು ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ಸ್ವಲ್ಪನೇ ನಮಗೆ ತಕ್ಷಣಕ್ಕೆ ಗೊತ್ತಾಗಿಲ್ಲ ಅಂದ್ರೂ ಒಂಚೂರು ಚೂರು ಆಗ್ತಾ ಬರುತ್ತೆ ಕೆಮಿಕಲ್ ಇರೋ ಅಂಥ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರೆ ಲಿಕ್ವಿಡ್ಗಳೆಲ್ಲನೂ ಆದಷ್ಟು ಕಂಟ್ರೋಲ್ ಮಾಡೋದು ಒಳ್ಳೆಯದು ಅಂತ ನನ್ನ ಇದು. ಹಾಗಾಗಿ ನಾನು ಯಾವಾಗ್ಲೂ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಕಷ್ಟ ಆಗತ್ತೆ. ಆಮೇಲೆ ಈ ಕೆಮಿಕಲ್ ಎಲ್ಲ ಹಾಕಿದಾಗ ಬೇಗ ಹೋಗ್ಬಿಡತ್ತೆ. ನಾವೇನಾದರೂ ಕ್ಲೀನ್ ಮಾಡ್ಕೊಳ್ಳುವಾಗ ನೋಡಿ ಇಷ್ಟು ಉಜ್ಜೋ ನೆಸೆಸಿಟಿ ಇರಲ್ಲ. ಅದು ಬೇಗ ಹೋಗುತ್ತೆ ಅಂದರೆ ಅದಕ್ಕೆಷ್ಟು ಕೆಮಿಕಲ್ನ ಯೂಸ್ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಷ್ಟಪಟ್ರು ಆಮೇಲೆ ಹೆಲ್ತಿಯಾಗಿರ್ಬೋದಲ್ವಾ, ಅದಕ್ಕೋಸ್ಕರ ನಾನು ಯಾವಾಗ್ಲೂ ಈ ಥರ ರೆಡಿ ಮಾಡ್ಕೊಳ್ತೀನಿ. ಈ ಆಯಿಲ್ ಪಾಟ್ಗಳನ್ನೆಲ್ಲ ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಒಂಚೂರು ಸ್ಪ್ರೇ ಮಾಡಿಕೊಂಡು ಈ ಥರ ಒರೆಸ್ಕೊಳ್ತೀನಿ. ನೀಟಾಗಿ ಒಂಚೂರು ಗಲೀಜಿಲ್ದಂಗೆ. ಸಾಮಾನ್ಯವಾಗಿ ಆಯಿಲ್ ಪಾಟ್ ಯಾವಾಗ್ಲೂ ಅಂಟ್ತಾ ಇರುತ್ತೆ. ಇದನ್ನು ವೀಕ್ಲಿ ಒನ್ಸು ಇಲ್ಲ 10 ಡೇಸ್ಗೆ ಒಂದ್ಸತಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಆಗ ನನಗೆ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಈ ಪೂಜೆ ಕೆಲಸ ಮತ್ತು ವಾರ ಎಲ್ಲ ಇರುತ್ತಲ್ವ, ಆ ಥರ ದಿನದಲ್ಲಿ ಇದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಫ್ರೀ ಇರ್ತೀನಲ್ವ ಆ ಟೈಮಲ್ಲಿ ಇದನ್ನು ಮಾಡ್ಕೊಳ್ತೀನಿ. ಇದನ್ನೆಲ್ಲ ಅಡುಗೆ ಮನೆಯಲ್ಲೇನು ನಿಂತ್ಕೊಂಡು ಮಾಡ್ಕೊಳ್ಳೋ ಅಂಥ ಕೆಲಸ ಅಲ್ವಾ. ಹಾಗಾಗಿ ಇದನ್ನೆಲ್ಲ ನಾನು ಫ್ರೀ ಇದ್ದಾಗ ಮಾಡ್ಕೊಳ್ತೀನಿ. ಯಾಕೆಂದರೆ ನನಗೆ ಈಸಿ ಆಗುತ್ತೆ. ಒಂದೇ ಸತಿ ನಾನು ಎಲ್ಲ ಕೆಲಸನೂ ಮಾಡ್ಕೊಳಕ್ಕೆ ಹೋದಾಗ ಅಯ್ಯೋ ಸಾಕಾದಂಗೆ ಆಗುತ್ತೆ, ಸುಸ್ತಾಗತ್ತೆ, ನಮಗೂ ಸ್ಟ್ರೈನ್ ಆಗುತ್ತೆ, ರೆಸ್ಟ್ ಅನ್ನೋದು ಇರಬೇಕಲ್ವಾ. ಸೊ ಹಾಗಾಗಿ ನಾನು ಯಾವಾಗ್ಲೂ ಫ್ರೀ ಇರೋ ಟೈಮಲ್ಲಿ ಈ ಥರದ್ದೆಲ್ಲ ಮಾಡ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ, ನಾನು ಯಾವ ಥರ ಫ್ರೀ ಇದ್ದಾಗ ಇದನ್ನು ಮಾಡ್ಕೊಳ್ತೀನಿ ಅಂತ. ಅದು ಮನೆಯಲ್ಲೇ ಇರೋವಂಥ ಒಂದು ಮ್ಯಾಜಿಕ್ ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಪಳಪಳ ಅಂತ ಹೊಳಿತಾ ಇದೆ ನನ್ನ ಕಿಚನ್ನು. ತಂಬನೇಲಿ ನೋಡಿ ಏನಿದು 16 ಡೇಸ್ ವ್ರತ ಅಂತ ಅಂದ್ಕೊಳ್ತಾ ಇದ್ದೀರಾ? ಎಸ್, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ ಗಿರಿನಗರ ಬೆಂಗಳೂರಲ್ಲಿದೆ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ಕಾಯಿ ಕಟ್ಟಿ ಪೂಜೆ ಮಾಡೋ ಅಂಥದ್ದು 16 ದಿನದ ಪೂಜೆ. ಮೊದಲನೇ ದಿನ ಹೋದಾಗ್ಲೇ ತೆಂಗಿನಕಾಯಿನ ಕಟ್ಟಿ ನಾವು ಸಂಕಲ್ಪ ಮಾಡಿ ಅಲ್ಲಿ ತೆಂಗಿನಕಾಯಿನ ಕಟ್ಟಿ 16 ದಿನದಲ್ಲಿ 4 ಸತಿ ಹೋಗಿ 48 ರೌಂಡು ಆಂಜನೇಯ ಸ್ವಾಮಿಗೆ ರೌಂಡ್ ಹಾಕೊಂಡು ಬರಬೇಕು. ಸೊ ಒಳಗಡೆ ಫೋಟೋಸ್ ಎಲ್ಲ ತೆಗೆಯೋದಕ್ಕೆ ಬಿಡಲ್ಲ. ನನ್ನ ಹಸ್ಬೆಂಡು ಇಲ್ಲಿ ಪೂಜೆ ಮಾಡ್ತಾಯಿದ್ರು 16 ದಿನದಿಂದ. ನಾನು ಒನ್ ಟೈಮ್ ಕಟ್ಟಿ ಪೂಜೆ ಮಾಡಿದ್ದೀನಿ. ನನ್ನ ಹಸ್ಬೆಂಡು ಜಾಸ್ತಿ ಬಿಲೀವ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾನ್ ವೆಜ್ ಎಲ್ಲ ತಿನ್ನೋಂಗಿಲ್ಲ, ಯಾವುದೇ ರೀತಿಯ ಡ್ರಿಂಕ್ಸು ಸ್ಮೋಕು ಯಾವುದು ಮಾಡೋಂಗಿಲ್ಲ. ಸ್ವಲ್ಪ ಕಟ್ಟುನಿಟ್ಟಿಂದ ಪೂಜೆ ಮಾಡಬೇಕು. 16 ದಿನ ಅಲ್ಲಿ ಕಂಕಣನ ಕಟ್ಟಿರ್ತಾರೆ ಕೈಗೆ. ಕಟ್ಟಿ ಪೂಜೆ ಮಾಡೋ ತನಕ 16 ದಿನ ಆಗೋ ತನಕ ಕೈಯಲ್ಲೇ ಕಂಕಣ ಕಟ್ಕೊಂಡಿರಬೇಕು. 16 ದಿನ ಆದಮೇಲೆ ಆ ಕಂಕಣನ ಹಸಿರು ಗಿಡಕ್ಕೆ ಕಟ್ಟಿ ಅಂತ ಅವರೇ ಹೇಳ್ತಾರೆ. ಸೊ ಹಾಗಾಗಿ ಪೂಜೆ ಮಾಡ್ತಾಯಿದ್ರು. ಸಂಕಲ್ಪ ಮಾಡಿ ತುಂಬ ವರ್ಷಗಳಿಂದ ಬಿಲೀವ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಪೂಜೆನ ಮಾಡ್ತಾಯಿದ್ರು. ಇವತ್ತಿಗೆ ಅದು ಪೂಜೆ ಮುಗೀತು. ತಂದಿರೋ ಅಂಥ ತೆಂಗಿನಕಾಯಿನ ಒಡೆದು ಮನೆಯಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ ಅಂತ ಬೇಡ್ಕೊಂಡು ಒಂದು ಸ್ವೀಟ್ ಮಾಡಿ ಅದನ್ನು ಒಂದು 2-3 ಜನಕ್ಕೆ ಕೊಟ್ಟು ಪ್ರಸಾದನ ತಿನ್ನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೋಸ್ಕರ ಇವತ್ತು ಒಂದು ಪ್ರಸಾದನ ರೆಡಿ ಮಾಡ್ತಾಯಿದ್ದೀನಿ. ನಾನಿವಾಗ ಹೊಡಿತಾ ಇದ್ದೀನಲ್ಲ, ಇದೇ ಕಾಯಿ ಸುಲಿಸ್ಕೊಂಡು ತೊಗೊಂಡು ಬಂದಿದ್ದಾರೆ 16 ದಿವಸ ಆದಮೇಲೆ. ರೈಟ್ ಸೈಡಲ್ಲಿ ಪಿಕ್ಚರ್ನ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈ ಥರ ಸಿಪ್ಪೆಕಾಯಿನ ಪೂಜೆ ಮಾಡಿ ಇಲ್ಲಿ ಈ ಥರ ಸ್ಲಿಪ್ನ ಕೊಡ್ತಾರೆ. ಒಂದು ಕಾಯಿಗೆ 100 ರೂಪಾಯಿ ಇರುತ್ತೆ. ಅದ್ರ ಮೇಲೆ ನಂಬರ್ ಕೂಡ ಬರೆದಿರ್ತಾರೆ, ಯಾವಾಗ ಕಟ್ಟೋದು ಯಾವಾಗ ಬಿಚ್ಚೋದು ಅಂತ ಆ ನಂಬರ್ನ ಮೆನ್ಷನ್ ಮಾಡಿರ್ತಾರೆ. ಇದು ದೇವಸ್ಥಾನದ ಒಳಗಡೆ ಎಲ್ಲ ಇದನ್ನು ತೆಗೆಯೋದಕ್ಕೆ ಬಿಡಲ್ಲ, ಕ್ಯಾಮ್ರಾ ಏನು ಯೂಸ್ ಮಾಡೋಂಗಿಲ್ಲ. ಆದರೂ ನನ್ನ ಹಸ್ಬೆಂಡು ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡು ಬಂದಿದ್ದು, ನಾನು ನಿಮಗೆಲ್ಲ ಗೊತ್ತಾಗಲಿ ಅಂತ ಹೊರಗಡೆಯಿಂದ ದೇವಸ್ಥಾನದ ಕ್ಲಿಪ್ಪಿಂಗ್ನ ನಾನು ರೈಟ್ ಸೈಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದು ದೇವಸ್ಥಾನದ ವಿಶೇಷತೆ. ಆಮೇಲೆ ಇಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಒಂದು ಕಾಯಿನ ಕಟ್ಟಿ ಪೂಜೆ ಮಾಡ್ತಾರೆ. ಕಾಯಿನ ಕಟ್ಟುವಾಗ್ಲೂ ಅಷ್ಟೇ, ಕಾಯಿನ ಬಿಚ್ಚುವಾಗ್ಲೂ ಕೆಲವೊಂದು ಶ್ಲೋಕಗಳನ್ನ ಅಲ್ಲಿ ಕೂರಿಸಿ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ತಮಸ್ವಿನ್ ಕಾರ್ಯ ನಿರ್ಯೋಗೆ ಪ್ರಮಾಣ ಮರಿಸತ್ತ ಮನುಮಾನ್ ಎತ್ತಮಾಸ್ತಾಯ
ದುಃಖಕ್ಷಯ ಕರೋಭವ ಅಂತ ಒಂದು ಶ್ಲೋಕನ, ಒಂದು 3 ಲೈನ್ಸ್ ಶ್ಲೋಕನ ಹೇಳ್ಕೊಟ್ಟಿರ್ತಾರೆ. ಇದನ್ನ ಪ್ರತಿದಿನ 108 ಬಾರಿ ನಾವು ಹೇಳ್ಕೊಳ್ತಾ ಇರಬೇಕು. ಕಾಯಿ ಕಟ್ದಾಗ್ಲಿಂದ ಬಿಚ್ಚೋವರೆಗೂ 4 ಸತಿ ಹೋಗಿ 48 ರೌಂಡು ಆ ದೇವಸ್ಥಾನದ ಸುತ್ತ ಹಾಕೊಂಡು ಬರಬೇಕು. ನಾನು 1 ಟೈಮ್ ಕಟ್ಟಿ ನಾನು ಪೂಜೆ ಮಾಡಿದ್ದೀನಿ, ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರುವಾಗ. ಈಗ ನನ್ನ ಹಸ್ಬೆಂಡು ಪ್ರತಿ ವರ್ಷ ಕಟ್ತಾರೆ. ಸೊ ಹಾಗಾಗಿ ಕಟ್ಟಿ ಪೂಜೆ ಮಾಡ್ತಾರೆ. ನಾನು ಇವತ್ತು 16 ಡೇಸಿಂದ ಅವ್ರು ಪೂಜೆ ಮಾಡ್ತಾಯಿದ್ರು. ಇವತ್ತಿಗೆ ಅವರ ಪೂಜೆ ಮುಗೀತಾ ಇದೆ. ಸೊ ಪ್ರಸಾದ ಮಾಡಬೇಕಲ್ಲ, ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ರವೆ ಉಂಡೆ ಮಾಡೋಣ. ಯೂಶ್ವಲಿ ರವೆ ಉಂಡೆ ಮಾಡ್ತೀನಿ, ಕಾಯಿನ ಯೂಸ್ ಮಾಡಿಕೊಂಡು, ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ. ಇಲ್ಲಿ ರವೆನ ಹುರಿದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3/4 kg ರವೆನ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಿನ ಪೂಜೆ ಮಾಡಿ ತೊಗೊಂಡು ಬಂದಿದ್ರಲ್ವ, ಅದೇ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ಕೆಲವೊಂದು ನಂಬಿಕೆಗಳನ್ನ ಅಯ್ಯೋ ಇದೇನು ಅಂತ ಹೇಳ್ಬೋದು, ಅಂದ್ಕೊಳ್ಬೋದು. ಬಟ್ ನಾವು ಕೆಲವೊಂದನ್ನ ಬಿಲೀವ್ ಮಾಡ್ತೀವಿ. ಸೊ ಹಾಗಾಗಿ ಮೊದಲು ಇಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕಿ ಒಂಚೂರು ಆ ತೆಂಗಿನಕಾಯಿನ ಹುರ್ಕೊಳ್ತಾ ಇದ್ದೀನಿ. ರವೆನ ಮೊದಲೇ ಹುರಿದಿಟ್ಟಿದ್ದೆ. ಸೊ ತೆಂಗಿನಕಾಯಿ ಹುರ್ಕೊಂಡು ಮಾಮೂಲಿ ರವೆ ಉಂಡೆ ಮಾಡೋ ರೆಸಿಪಿನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ರವೆನ ಹುರಿದಿಟ್ಕೊಂಡಿದ್ದೆ. ಆಮೇಲೆ ಆ ತೆಂಗಿನಕಾಯಿನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ರವೆ ಉಂಡೆ ರೆಡಿ ಆಗುತ್ತೆ. ಇದನ್ನು ಒಂದು 2-3 ಅಲ್ಲಿ ಹೇಳ್ತಾರೆ, ಒಂದು 2-3 ಜನಕ್ಕೆ ಯಾರಿಗಾದರೂ ಪ್ರಸಾದ ಮಾಡಿ ಹಂಚಿ ತಿನ್ನಿ ಅಂತ. ಆಮೇಲೆ ನಾವು ಸಂಕಲ್ಪ ಮಾಡಿರೋದು ಸಕ್ಸಸ್ ಆಗಿದೆ, ನಾವು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ದೀವಿ, ನಾವು ಯಾವುದನ್ನು ಕೆಟ್ಟದ್ದು ಏನೂ ಯೋಚನೆ ಮಾಡಿಲ್ಲ, ಕೆಟ್ಟದ್ದನ್ನು ಮಾಡಿಲ್ಲ ಅಂದರೆ ನಮ್ಮ ತೆಂಗಿನಕಾಯಿ ಮನೆಗೆ ತಂದು ಒಡೆದಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಒಳಗಡೆ ಹಾಳಾಗಿರುತ್ತಂತೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡು ಪ್ರತಿ ವರ್ಷ ಪೂಜೆ ಮಾಡ್ತಾರೆ. ಯಾವಾಗ್ಲೂ ಒಂದು ಸತಿನೂ ಕಾಯಿ ಏನೂ ಹಾಳಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅಷ್ಟೇ ತಂದಾದ್ಮೇಲೆ ಒಂದು 4 ಜನಕ್ಕೆ ಪ್ರಸಾದ ಮಾಡಿ ಹಂಚ್ತೀನಿ. ಸಾಮಾನ್ಯವಾಗಿ ರವೆ ಉಂಡೆ ಮಾಡ್ತೀನಿ. ಸೊ ಇವತ್ತು ಕೂಡ ರವೆ ಉಂಡೆನ ಮಾಡ್ತಾ ಇದ್ದೀನಿ ಇಲ್ಲಿ. ಹನುಮಾನ್ ಶ್ಲೋಕನ ತೆಂಗಿನಕಾಯಿ ಕಟ್ತವ್ರೇನೆ ಹೇಳ್ಕೊಳ್ಬೇಕು ಅನ್ನೋದೇನಿಲ್ಲ. ಪ್ರತಿದಿನ ನಾವು ಹೇಳ್ಕೊಳ್ಬೋದು. ಮಕ್ಳಿಗೂ ಹೇಳ್ಕೊಟ್ರೆ ತುಂಬಾ ಒಳ್ಳೆಯದು. ಓದೋದು, ನೆನಪಿನ ಶಕ್ತಿ ಎಲ್ಲ ತುಂಬ ಜಾಸ್ತಿ ಆಗತ್ತಂತೆ. ಸೊ ಹಾಗಾಗಿ ನಾನು ಪ್ರತಿದಿನ ಮನೆಯಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀವಿ. ಚಿಕ್ಕೋರು ಇರುವಾಗಲಿಂದನೂ ಅವರಿಬ್ಬರೂ ಹೇಳ್ಕೊಳ್ತಾರೆ. ಗಣೇಶಂದು, ಹನುಮಾನ್ದು, ಮತ್ತು ರಾಯರದು, ಶನಿ ಮಹಾತ್ಮದು, ಸರಸ್ವತಿದು ಒಂದಷ್ಟು ಶ್ಲೋಕಗಳನ್ನ ನಮ್ಮ ಮಕ್ಕಳು ಹೇಳ್ಕೊಳ್ತಾರೆ. ಹಾಗಾಗಿ ತುಂಬಾ ಒಳ್ಳೆಯದು. ರವೆ ಉಂಡೆ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಹುರಿದಿದ್ದೆಲ್ಲ ಆಯಿತು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಕ್ಕರೆ ಹಾಕಿ ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ಬಿಸಿ ಇರುವಾಗಲೇ ನೋಡಿ ಈ ಥರ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಲ್ಲೇ ಹೇಳ್ತಾರೆ, ಕಾಯಿ ಬಿಚ್ಚಿದಾದ್ಮೇಲೆ ಮನೆಗೆ ತಗೊಂಡೋಗಿ ಸುಲಿದು ಅದನ್ನು ತೆಂಗಿನಕಾಯಿ ಒಡೆದು ಸ್ವೀಟ್ ಮಾಡಿ ಒಂದು 4 ಜನಕ್ಕೆ ನೀವು ಪ್ರಸಾದನ ಕೊಟ್ಟು ನೀವು ತಿನ್ನಿ ಅಂತ. ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ಯಾವಾಗ್ಲೂ ಅಷ್ಟೇ ಪ್ರತಿ ವರ್ಷ ಮಾಡಿದಾಗ್ಲೂ ರವೆ ಉಂಡೆ ಮಾಡ್ತೀನಿ. ಮಕ್ಳಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲರಿಗೂ ಕೊಡ್ಬೋದು ಅಂತ. ಇವತ್ತು ಈ ವರ್ಷವೂ ಕೂಡ ರವೆ ಉಂಡೆನ ಮಾಡಿದ್ದೆ. ನಂಬಿಕೆ ಇರಬೇಕು ಅಷ್ಟೇ. ನಾವು ಮಾಡೋ ಕೆಲಸ ಆಗಲಿ, ನಾವು ಏನೇ ಮಾಡಿದ್ರೂ ನಂಬಿಕೆಯಿಂದ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತ ಬಿಲೀವ್ ಮಾಡಬೇಕು. ಸೊ ಹಾಗಾಗಿ 16 ಡೇಸಿಂದ ನಮ್ಮ ಮನೆಯಲ್ಲೂ ಪೂಜೆ ಮಾಡ್ಕೊಂಡು ಬಂದಿದ್ದರು ಹಸ್ಬೆಂಡು. ಸೊ ಇವತ್ತಿಗೆ ಅವರ ವ್ರತ ಮುಗೀತು. ಹಾಗಾಗಿ ಪ್ರಸಾದ ಮಾಡಿ ಎಲ್ಲರಿಗೂ ಹಂಚ್ಬಿಡೋಣ ಅಂತ. ಇನ್ನು ನಾಳೆ ಎಲ್ಲ ನಾನ್ ವೆಜ್ ಮಾಡ್ತೀವಲ್ವ, ಮನೇಲಿ ಇಟ್ಕೊಳ್ಳೋದು ಬೇಡ ಅಂತ ಇವತ್ತೇ ತೆಂಗಿನಕಾಯಿನ ತಂದ ತಕ್ಷಣ ಒಡೆದು ಪೂಜೆ ಮಾಡಿ ಇವಾಗ ಪ್ರಸಾದ ಮಾಡಿ ಹಂಚ್ಬಿಡೋಣ ಅಂತ. ಸೊ ಈ ತೆಂಗಿನ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್.